ನಮಸ್ತೆ. ಸ್ವಲ್ಪ ಸಮಯದ ಹಿಂದೆ ಮದುರೈಯಿಂದ ನನ್ನ ಡಿವೋಟಿ ಒಬ್ರು ಕಾಲ್ ಮಾಡಿದ್ರು, ಹೆಣ್ಣು ಮಹಿಳೆ. ಅವರ ಅನುಮಾನ ಧ್ಯಾನ ಮತ್ತೆ ಪ್ರಾಣಾಯಾಮದ ಬಗ್ಗೆ. ಧ್ಯಾನ ಪ್ರಾಣಾಯಾಮದ ಬಗ್ಗೆ ನಾನು ಸುಮಾರು ತಿಂಗಳುಗಳಿಂದ ವಿಡಿಯೋ ಹಾಕಿದ್ದೀನಿ. ಆದರೆ ಪಾಪ ಅವರಿಗೆ ಈಗ ಸಮಯ ಸಿಕ್ಕಿದೆ, ನೋಡಿದ್ದಾರೆ, ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಗುರುಗಳೇ, ನಾನು ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ. ಧ್ಯಾನ ಪ್ರಾಣಾಯಾಮದ ಬಗ್ಗೆ ನೀವು ಕೆಲವು ವಿಡಿಯೋಗಳಲ್ಲಿ ಧ್ಯಾನ ಪ್ರಾಣಾಯಾಮ ಮಾಡೋದ್ರ ಮೊದಲು ಸ್ನಾನ ಮಾಡಿ ಕುಳಿತುಕೋಬೇಕು ಬ್ರಹ್ಮ ಮುಹೂರ್ತ ಕಾಲದಲ್ಲಿ, ಹಂಗೆ ಅಂತ ಹೇಳಿದ್ದೀರಾ. ಇನ್ನು ಕೆಲವ ಯೋಗ ಪಟುಗಳು ನಡೆಸಿದ ತರಗತಿಗಳಲ್ಲಿ ನಾನು ಹೋಗಿ ಪಾಠ ಕಲಿತಾಗ ಅಲ್ಲಿ ಅವರು ನನಗೆ ಹೇಳಿದ್ದು ಧ್ಯಾನ ಪ್ರಾಣಾಯಾಮ ಮಾಡಿದ ನಂತರ ಸ್ನಾನ ಮಾಡಬೇಕು ಹಂಗೆ ಅಂತ ಹೇಳಿದ್ದಾರೆ. ಆ ಗುರುಗಳ ಮಾತು ಕೇಳಲೋ ಅಥವಾ ನಿಮ್ಮ ಮಾತು ಕೇಳಲೋ, ಈ ಅನುಮಾನ ನನಗೆ ಸೃಷ್ಟಿಯಾಗಿದೆ, ದಯವಿಟ್ಟು ಇದನ್ನ ಪರಿಹಾರ ಮಾಡತಕ್ಕದ್ದು ಅಂತ ಕೇಳಿದ್ದಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಆ ಗುರುಗಳು ಹೇಳಿದ್ದು ಸರಿನೇ, ಈ ಗುರು ಹೇಳ್ತಾ ಇರೋದು ಸರಿನೇ. ಏನಿದು ಇನ್ನೂ ಅನುಮಾನ ಜಾಸ್ತಿ ಆಗೋಯ್ತಲ್ಲ. ನೋಡಿ, ಬೆಳಗಿನ ಜಾವ ನಿದ್ರೆ ಮಾಡಿ ಎದ್ದಿದ ತಕ್ಷಣ ನಿಮಗೆ ಆ ನಿದ್ರೆ ಆ ಸೋಂಕು ಇರುತ್ತೆ. ಸಾಧಾರಣ ಒಂದು ಮನುಷ್ಯ 6 ಗಂಟೆಗೆ ಸ್ನಾನ ಮಾಡಬೇಕು, ಅದನ್ನು 9 ಗಂಟೆ ಆದ್ರೂ ಸ್ನಾನ ಮಾಡಿಲ್ಲ ಅಂತ ತಿಳ್ಕೊಳ್ಳಿ. ದೇಹದಲ್ಲಿರೋ ಎನರ್ಜಿನ ಏನೋ ಕಳ್ಕೊಂಡಂಗಾಗತ್ತೆ, ಏನೋ ಮಾಡದೇ ಇದ್ದಂಗೆ ಅನ್ಸತ್ತೆ. ಅದೇ ನೀವು ತಕ್ಷಣ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ, ಏನು ಫ್ರೆಶ್ ಆಗಿರುತ್ತೆ. ಯಾವ ಪ್ರಾಣಾಯಾಮವೂ ಇಲ್ಲ, ಧ್ಯಾನವೂ ಇಲ್ಲ. ಸ್ನಾನ ಮಾಡಿದ ತಕ್ಷಣ ದೇಹ ಫ್ರೆಶ್ ಆಗಿ ಹೋಗುತ್ತೆ. ಅದಕ್ಕೇನೆ ಈ ಪ್ರಾಣಾಯಾಮ ಧ್ಯಾನ ಮಾಡೋದ್ರ ಮೊದಲು ನೀವು ಸ್ನಾನ ಮಾಡಬೇಕು ಅಂತ ಹೇಳೋದು. ಆದ್ರೆ ನಿಯಮದ ಪ್ರಕಾರ ಒಂದು ವ್ಯಾಯಾಮ ಅಥವಾ ಒಂದು ವಾಕಿಂಗು ಅಥವಾ ಒಂದು ಯೋಗಾಸನ, ಪ್ಯಾಕೇಜ್ ಪ್ರಾಣಾಯಾಮಗಳು, ನಂತರ ಧ್ಯಾನ, ಇದು ಮಾಡಿದ ನಂತರ ಸ್ನಾನ ಮಾಡಬೇಕು. ಕೆಲವರಿಗೆ ಸಮಯ ಇರೋದಿಲ್ಲ, ನನಗೆ ಪ್ರಾಣಾಯಾಮ ಮಾಡೋದಕ್ಕೆ ಟೈಮ್ ಇಲ್ಲ, ವ್ಯಾಯಾಮ ಮಾಡೋದಕ್ಕೆ ಟೈಮ್ ಇಲ್ಲ, ನಾನು ಎದ್ದಿಳೋದೇ 6 ಗಂಟೆ, ನಾನು 7 ಗಂಟೆಗೆ ಸ್ನಾನ ಮಾಡಿ ಹೊಟ್ಟೋಗ್ಬೇಕು, ನನಗೆ ಟೈಮೇ ಇಲ್ಲ ಗುರುಗಳೇ, ಪುರ್ಸುತ್ತಿಲ್ಲ. ಆ ಥರ ಸಮಯದಲ್ಲಿ ನೀವು ಸ್ನಾನ ಮಾಡಿ ಪ್ರಾಣಾಯಾಮ ಧ್ಯಾನ ಮಾಡೋದು ಒಳ್ಳೆಯದು. ಸ್ವಲ್ಪ ಅವಕಾಶ ಇದ್ದಾಗ ತುಂಬಾ ಫ್ರೆಶ್ ಆಗಿರ್ತೀರಾ, ಎನರ್ಜೆಟಿಕ್ ಆಗಿರ್ತೀರಾ. ಧ್ಯಾನ ಆ ಯೋಚನೆ ಇಲ್ಲದೆ ಇರೋ ಸ್ಥಿತಿ ನಿಮಗೆ ಬರಬೇಕು, ಆಲ್ಫಾ ಮೈಂಡ್, ಆಲ್ಫಾ ಸ್ಟೇಟ್. ಅದು ತುಂಬಾ ಶೀಘ್ರವೇ ನಿಮಗೆ ತಲುಪ್ತೀರಾ, ನೀವು ಸಿಗತ್ತೆ ನಿಮಗೆ. ಹಂಗೂ ಇಲ್ಲ, ಆಗೋದಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಪರವಾಗಿಲ್ಲ. ಪ್ರಾಣಾಯಾಮ ಧ್ಯಾನ ಮಾಡ್ಬಿಡಿ. ನೀವು ಕೇಳಿರ್ಬೇಕು ಪ್ರಭಾವಳಿ ಹಾಗೆ ಅಂತ. ನೋಡಿ, ಇಲ್ಲಿ ಹಿಂದೆ ವಿವೇಕಾನಂದರು ತಲೆ ಸುತ್ತ ಒಂದು ಬೆಳ್ಳಗೆ ಒಂದು ಪದರ ಕಾಣುತ್ತೆ. ಯೋಗ ಯಾರು ಮಾಡ್ತಾರೆ ಅಥವಾ ಪ್ರತಿಯೊಂದು ಜೀವ ವಸ್ತು ಈ ಲೋಕದಲ್ಲಿ ಭಗವಂತ ಸೃಷ್ಟಿ ಮಾಡಿರೋ ಪ್ರತಿಯೊಂದು ಜೀವ ವಸ್ತುಗಳಿಗೂ, ಮರ ಗಿಡಗಳಿಗೂ, ಹಣ್ಣು ತರಕಾರಿಗಳು ಯಾವುದೇ ಇರಲಿ, ಸೊಪ್ಪುಗಳು, ಮರ, ಜೀವ ಇರೋ ವಸ್ತು, ಅದಕ್ಕೆ ಈ ಪ್ರಭಾವಳಿ ಇದೆ. ಆ ಸೊಪ್ಪುಗಳಿಗೆ ಗಿಡಗಳಿಗೆ ಪ್ರಭಾವಳಿ ಇರಬೇಕಾದ್ರೆ ನಾವು ಮನುಷ್ಯರು, ಜೀವ ಇರೋ ಮನುಷ್ಯರು, ನಮಗಿಲ್ಲದೆ ಇರುತ್ತಾ? ನಮಗೂ ಇದೆ. ಈ ಪ್ರಾಣಾಯಾಮ ಧ್ಯಾನ ಮಾಡಿದಾಗ ನಿಮ್ಮ ಈ ಪ್ರಭಾವಳಿ 1 ಅಡಿಯಿಂದ 1.5 ಅಡಿ ಜಾಸ್ತಿ ಆಗತ್ತೆ. ದೇಹದ ಎನರ್ಜಿ ಪರಿಮಳವಾಗಿ ಎಲ್ಲಾ ಜಾಗದಲ್ಲೂ ಹರಿಯಾಗಿ ಶುರು ಆಗುತ್ತೆ. ಯಾವಾಗ ಪ್ರಭಾವಳಿ ನಿಮಗೆ ಜಾಸ್ತಿ ಮಟ್ಟದಲ್ಲಿ ದೇಹದಲ್ಲಿ ಸೇರ್ಕೊಳ್ಳತ್ತೆ, ನೀವು ಪ್ರಾಣಾಯಾಮ ಧ್ಯಾನ ಮಾಡಿದ ತಕ್ಷಣ ಸ್ನಾನ ಮಾಡಿದ್ರೆ ಈ ದೇಹದಲ್ಲಿ ನೀವೇನ್ ಸೇಕರಣೆ ಮಾಡಿಟ್ಟಿರ್ತೀರಾ ಎಕ್ಸ್ಟ್ರಾ ಎನರ್ಜಿ ಕರ್ಗೋಗತ್ತೆ. ಆಮೇಲೆ ನೀವು ಚೆಕ್ ಮಾಡಿದ್ರೆ, ಇದು ರೇಖಿನಲ್ಲಿ ಹೇಳ್ಕೊಡ್ತೀವಿ ಈ ಪ್ರಭಾವಳಿನ ಹೇಗೆ ನಾವು ಕಂಡುಹಿಡಿಯೋದು ಅಂತ. ಅದನ್ನು ನಾನು ಇಲ್ಲಿ ಹೇಳಕ್ ಇಷ್ಟ ಇಲ್ಲ. ನೀವು ರೇಖಿ ತರಗತಿಗೆ ನನ್ನ ಹತ್ರ ಸೇರ್ಕೊಂಡ್ರೆ ಬೇರೆಯವ್ರ ಆತ್ಮಗಳನ್ನ ಕಣ್ಣಲ್ಲಿ ತೋರಿಸ್ಬೋದು, ನೋಡ್ಬೋದು. ಬೇರೆಯವರ ಆತ್ಮಗಳು, ನೀವು ಅವರನ್ನ ಸ್ಪರ್ಶದಿಂದ ಮುಟ್ಟಬಹುದು. ಪ್ರಾಣ ಶಕ್ತಿ ಹೇಗಿದೆ ಅಂತ ಅನ್ನೋದನ್ನ ಕಣ್ಣಲ್ಲಿ ನೋಡ್ಬೋದು. ನಾನು ಅದನ್ನೆಲ್ಲ ಈ ವಿಡಿಯೋ ಹೇಳಕ್ಕಾಗಲ್ಲ. ಅದು ರೇಖಿ ಮೊದಲನೇ ತರಗತಿಗೆ ನನ್ನ ಹತ್ರ ಬಂದಾಗ ಕೂಲಂಕುಷವಾಗಿ ಆತ್ಮದ ಬಗ್ಗೆ ಚರ್ಚೆ ಮಾಡಿ ಎಲ್ಲಾ ವಿಷಯಗಳನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ಕಣ್ಣಲ್ಲಿ ತೋರಿಸ್ಕೊಡ್ತೀನಿ.
ಆ ಪ್ರಭಾವಳಿ ನೀವು ಸ್ನಾನ ಮಾಡಿದ ತಕ್ಷಣ ಆತ್ಮಶಕ್ತಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂತ ಏನು ಹೇಳ್ತೀವಿ, ಆರ ಹಂಗೆ ಅಂತ ಏನು ಕರಿತೀವಿ, ಅದು ಪೂರ್ತಿ ಕರ್ಗೋಗತ್ತೆ. ಕರ್ಗೋಗಿದ ತಕ್ಷಣ ನಿಮ್ಮ ದೇಹದಲ್ಲಿರೋ ಎನರ್ಜಿ ಎಷ್ಟು ನೀವು ಶೇಖರಣೆ ಮಾಡಿದ್ರಿ ಅದು ತಕ್ಷಣ ಕರಗೋಗುತ್ತೆ. ಅರ್ಧ ಗಂಟೆ ಬಿಟ್ಟರೆ ಮಾತ್ರ ಅದು ದೇಹದಲ್ಲಿ ಅಂಟ್ಕೊಳತ್ತೆ. ಆಮೇಲೆ ನೀರು ಹಾಕೊಂಡ್ರೆ ಏನೂ ಆಗಲ್ಲ. ಇದು ನಿಯಮ. ಅದರಿಂದ ಧ್ಯಾನ ಮಾಡೋದ್ರ ಮೊದಲು ಸ್ನಾನ ಮಾಡಿ ಧ್ಯಾನಕ್ಕೆ, ಪ್ರಾಣಾಯಾಮ ಧ್ಯಾನಕ್ಕೆ ಕೂತ್ಕೊಂಡ್ರು ಒಳ್ಳೇದೇನೆ. ಪ್ರಾಣಾಯಾಮ ಧ್ಯಾನ ಮಾಡಿದ ನಂತರ ಸ್ನಾನ ಮಾಡಿದ್ರು ಒಳ್ಳೇದೇನೆ. ಆದರೆ ಅರ್ಧ ಗಂಟೆಯಿಂದ 1 ಗಂಟೆ ಕಾಲ ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕು. ಈಗ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಯಾವುದೇ ಥರದ ಸಣ್ಣ ಪ್ರಶ್ನೆ ಅಂತ ತಿಳ್ಕೊಬೇಡಿ. ಪ್ರತಿಯೊಂದು ಪ್ರಶ್ನೆಯಲ್ಲೂ ಒಂದು ಅರ್ಥ ಇದೆ. ಅದರಿಂದ ದಯವಿಟ್ಟು ಯಾವುದೇ ಬೇಜಾರಿಲ್ಲದೆ ನನಗೆ ಕಾಲ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನಿಮಗೆ ಅನುಮಾನನ ಪರಿಹಾರ ಮಾಡ್ತೀನಿ. ನಮಸ್ಕಾರ.